ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶ್ಮಿತಾ ವ್ಲಾಗ್ಸ್. ಇವತ್ತು ನಾವು ನಮ್ಮ ಸ್ಮಾಲ್ ಗಾರ್ಡನ್ ವ್ಲಾಗ್ ಮಾಡ್ತಾ ಇದ್ದೀವಿ. ಬನ್ನಿ ನಮ್ಮ ಗಾರ್ಡನಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಕಾಣಿಸ್ತಾ ಇದೆ ಅಲ್ವಾ, ಅದು ಒಂದಲ್ಗ ಅಂತಲೂ ಕರೀತಾರೆ ಅಥವಾ ಬ್ರಾಹ್ಮಿ ಅಂತಲೂ ಕರೀತಾರೆ. ಇದರಲ್ಲಿ ತುಂಬ ಔಷಧಿ ಗುಣಗಳಿದೆ. ಮಕ್ಕಳ ಆರೋಗ್ಯಕ್ಕೆ ಒಂದಲ್ಗ ಬಹುಮುಖ್ಯ ಅಂತಲೂ ಹೇಳ್ಬೋದು. ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಿಸಲು ಒಂದಲ್ಗ ಉತ್ತಮ ಮನೆಮದ್ದು. ನೋಡಿ, ಇದು ನಮ್ಮ ಗಾರ್ಡನ್ನ ಪಪ್ಪಾಯ ಪ್ಲ್ಯಾಂಟು. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುತ್ತೆ. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರೆಸೆಂಟ್ ಆಗಿರುತ್ತೆ. ಇದರಿಂದ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗದೆ ಪ್ರೊಟೆಕ್ಟ್ ಮಾಡುತ್ತೆ. ಇದು ಹಳದಿ ಹೂವು ಶೋ ಪ್ಲ್ಯಾಂಟು. ಡೆಕೋರೇಷನ್ಗೆ ಗಾರ್ಡನಲ್ಲಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಗಾರ್ಡನಲ್ಲಿರೋ ಗಿಡ ಈ ಥರ ಜಾಸ್ತಿ ಮಳೆ ಬಂದ್ಬಿಟ್ಟು ಈ ಥರ ಆಗಿಬಿಟ್ಟಿದೆ. ಎಲ್ಲ ಸೀಸನಲ್ಲೂ ಈ ಪ್ಲಾಂಟಲ್ಲಿ ಫ್ಲವರ್ ಬಿಟ್ಟಿರುತ್ತೆ. ನೋಡಿ, ಇದು ತುಳಸಿ ಗಿಡ ಎಷ್ಟು ಸಮೃದ್ಧಿಯಾಗಿ ಬೆಳ್ಕೊಂಡಿದೆ ಅಂತೇಳ್ಬಿಟ್ಟು. ನಾವು ಪಾಟಲ್ಲೆಲ್ಲ ಹಾಕಿದರೆ ಚೆನ್ನಾಗಿ ಬರಲ್ಲ, ನೆಲದಲ್ಲಿ ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು. ನೋಡಿ, ಇದು ಸೀಬೆ ಗಿಡ. ಸೀಬೆ ಅಂತಲೂ ಕರೀತಾರೆ, ಚೇಪೆಕಾಯಿ ಅಂತಲೂ ಕರೀತಾರೆ. ನೋಡಿ, ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇದರಲ್ಲಿ ವಿಟಮಿನ್ ಎ, ಬಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕಂಟೆಂಟ್ಸ್ ಕೂಡ ಇರುತ್ತೆ. ಇದಿನ್ನೂ ಹಣ್ಣಾಗಿಲ್ಲ, ಇಯರ್ಲಿ 2 ಟೈಮ್ಸು ಕಾಯಿ ಬಿಡುತ್ತೆ. ಇದು ದಾಳಿಂಬೆ ಗಿಡ. ದಾಳಿಂಬೆ ತಿನ್ನೋದ್ರಿಂದ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ಇದು ಬಾಳೆ ಗಿಡ. ಇದು ನಾವು ರೀಸೆಂಟಾಗಿ ಹಾಕಿರೋದ್ರಿಂದ ಚಿಕ್ಕದಾಗಿದೆ. ನೋಡಿ, ಇದು ಲೆಮನ್ ಗಿಡ. ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಇದು ನಾವು ಹಾಕ್ಬಿಟ್ಟು 2 ಇಯರ್ಸ್ ಆಯಿತು. 2 ಇಯರ್ಸಿಂದ ಚಿಕ್ಕದಾಗಿತ್ತು, ಇವಾಗ ಚೆನ್ನಾಗಿ ಬಿಡ್ತಾ ಇದೆ. ಇಷ್ಟು ದಿನ ಬಿಡ್ತಾ ಇರಲಿಲ್ಲ, ಚಿಕ್ಕದಾಗಿತ್ತು. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಮತ್ತು ನಮಗೆ ಮನೆಗೆಲ್ಲ ಯೂಸ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮನೆ ಅಡುಗೆಗೆಲ್ಲ ನಾವು ಇದನ್ನೇ ಯೂಸ್ ಮಾಡೋದು. ನೋಡಿ, ಮೋಸಂಬಿ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಕೂಡ ಲಾಸ್ಟ್ ಇಯರ್ ತೊಗೊಂಬಂದು ಹಾಕಿದ್ವಿ. ತುಂಬ ಚೆನ್ನಾಗಿ ಬಿಟ್ಟಿದೆ. ಲಾಸ್ಟ್ ಇಯರಿಂದನೇ ಬಿಡ್ತಾ ಇದೆ. ಗಿಡ ದೊಡ್ಡದಾದಷ್ಟು ಇನ್ನೂ ಚೆನ್ನಾಗಿ ಬಿಡ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಯಿ ಆಗಿದೆ ನೋಡಿ. ಇದು ಆರೆಂಜ್. ಇದು ನೋಡಿ, ಇದು ಹೂವೆಲ್ಲ ಬಂದಿಲ್ಲ, ಹುಳ ಎಲ್ಲ ತಿನ್ಕೊಂಡ್ಬಿಟ್ಟಿದೆ. ಇದಕ್ಕೇನು ಗೊಬ್ಬರ ಸಾಕಾಗಿಲ್ಲ ಅನಿಸುತ್ತೆ, ಮತ್ತು ಮದ್ದೊಡಿಬೇಕು ಒಂದ್ಸರಿ ಇದಕ್ಕೆ. ಇದು ಚಿಕ್ಕದು ಬಟರ್ ಫ್ರೂಟ್ ಗಿಡ. ನೋಡಿ, ಮಕ್ಕಳು ಇಲ್ಲಿ ಕೂತ್ಕೊಂಡ್ಬಿಟ್ಟು ಆಟ ಆಡ್ಕೊಂಡಿರ್ತಾರೆ. ಇಬ್ರು ಮಣ್ಣಲ್ಲೂ ಆಟ ಆಡ್ಕೊತಾರೆ, ಇಲ್ಲಿಗೆ ಕೂತ್ಕೊಂಡಿರ್ತಾರೆ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಗಾರ್ಡನಲ್ಲಿ ಬಂದುಬಿಟ್ಟು. ಗಾರ್ಡನ್ಗೆ ಯೂಸ್ ಮಾಡೋಂಥ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊತೀವಿ. ಒಂದೊಂದ್ಸರಿ ಇಲ್ಲಿ ಇಟ್ಟಿರ್ತೀವಿ, ಒಂದೊಂದ್ಸರಿ ಒಳಗಡೆನೂ ಇಟ್ಟಿರ್ತೀವಿ. ಇದು ಬಸಳೆ ಸೊಪ್ಪು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದೂ ಹೆಲ್ತಿಗೆ ಒಳ್ಳೆಯದು. ನಾವು ಅವಾಗವಾಗ ಸಾಂಬಾರಿಗೆಲ್ಲ ಕಿತ್ಕೊಳ್ತಾ ಇರ್ತೀವಿ, ಸಾಂಬಾರು ಕೂಡ ಮಾಡ್ತಾ ಇರ್ತೀವಿ ಇದರಲ್ಲಿ ನಾವು. ಬಸಳೆ ಸೊಪ್ಪು 2 ಥರ ಇರುತ್ತೆ. ಒಂದು ಗ್ರೀನ್ ಕಲರಲ್ಲಿರುತ್ತೆ ಮತ್ತು ಇನ್ನೊಂದು ಪರ್ಪಲ್ ಕಲರಲ್ಲಿರುತ್ತೆ. ನಮ್ಮ ಮನೇಲಿರೋದು ಗ್ರೀನ್ ಕಲರ್ದು. ನೋಡಿ, ಇದು ಬಾಳೆ ಗಿಡ. ನಾವು ಹಣ್ಣು ಆಗಿತ್ತು, ಹಣ್ಣಾದ್ಮೇಲೆ ಕಟ್ ಮಾಡಿದ್ವಿ. ನಾವು ಕಟ್ ಮಾಡಿದ್ಮೇಲೆ ಇಷ್ಟಕ್ಕೊಂದು ಬಂದುಬಿಟ್ಟಿದೆ. ಇದು ನುಗ್ಗೆ ಸೊಪ್ಪು ಗಿಡ. ಇದು ಕೂಡ ತುಂಬ ದೊಡ್ಡದಾಗಿತ್ತು ಅಂತ ಅದನ್ನು ಕಟ್ ಮಾಡಿದ್ವಿ. ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇದು ಬೀನ್ಸ್. ಇವಾಗನೇ ಕಾಯಿ ಆಗ್ತಾ ಇದೆ, ಚಿಕ್ಕದಾಗಿದೆ. ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತೀವಿ, ಜಾಸ್ತಿ ಏನು ಹಾಕ್ಕೊಳ್ಳಲ್ಲ. ಇದು ಕಾಕಡ ಗಿಡ, ಚಿಕ್ಕದಾಗಿದೆ, ಇನ್ನೂ ಏನು ದೊಡ್ಡದಾಗಿಲ್ಲ. ಇದು ನಿಂಬೆಹಣ್ಣಿನ ಗಿಡ. ಇದನ್ನು ಒಂದು ಹೊರಗಡೆ ಇರುವಂಥ ನಿಂಬೆಹಣ್ಣಿನ ಗಿಡ. ಇದು ತೊಗರಿ ಗಿಡಗಳು. ಅದು ಇನ್ನೂ ಕಾಯಿ ಬಿಟ್ಟಿಲ್ಲ, ಇನ್ನು ಸ್ಟಾರ್ಟ್ ಆಗಬೇಕಷ್ಟೇ. ನಾವು ಗಾರ್ಡನಲ್ಲಿ ಹಾಕಿರೋದ ಗಿಡಗಳೆಲ್ಲನೂ ಹೆಲ್ತ್ ಬೆನಿಫಿಟ್ಸ್ ಆಗಿರೋವಂಥ ಗಿಡಗಳನ್ನೇ ಹಾಕ್ಕೊಂಡಿದ್ದೀವಿ. ಮತ್ತು ನಮಗೂ ಯೂಸ್ ಆಗುತ್ತೆ, ಹೆಲ್ತ್ಗೂ ಒಳ್ಳೆಯದು. ನಮಗೆಲ್ಲ ಫ್ರೆಶ್ ಆಗಿರೋವಂಥ ವೆಜಿಟೇಬಲ್ಸ್ ಸಿಗುತ್ತೆ. ಇದು ನೋಡಿ, ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ಇದು ಹೊರಗಡೆ ಇರೋವಂಥ ಗಿಡ. ಮತ್ತು ಇಲ್ಲಿ ನಮಗೆ ಹೂಗಳು ಕೂಡ ಇಲ್ಲಿಂದನೇ ತೊಗೊಳ್ತೀವಿ. ಇದು ದಾಸವಾಳದ್ದು. ಇದು ಕೂಡ ತುಂಬ ದೊಡ್ಡದಾಗಿದೆ. ನೋಡಿ, ಇದು ಕುಂಬಳಕಾಯಿ ಬಳ್ಳಿ. ನಾವೇನು ಇದನ್ನು ಹಾಕಿಲ್ಲ, ಅದೇ ಉಟ್ಕೊಂಡಿದೆ. ವೆಜಿಟೇಬಲ್ಸ್ ಕಟ್ ಮಾಡಿ ಹಾಕಿರ್ತೀವಲ್ವ, ನಾವು ವೇಸ್ಟೆಲ್ಲನೂ ಗಾರ್ಡನಲ್ಲೇ ಹಾಕ್ತೀವಿ. ಅದೇ ಗೊಬ್ಬರ ಆಗಿ ಮತ್ತು ಅದರಿಂದನೇ ಎಲ್ಲ ಬೀಜಗಳು, ಸೀಡ್ಸ್ ಎಲ್ಲ ಬಿದ್ದುಬಿಟ್ಟು ಉಟ್ಕೊಂಡಿರೋ ಗಿಡಗಳದೆಲ್ಲನೂ. ನೋಡಿ, ಇದು ಬದನೆ ಗಿಡ. ಖಾಲಿ ಆಗಿಬಿಟ್ಟಿದೆ ಎಲ್ಲನೂ. ನೋಡಿ, ಇದು ರೋಸ್ ಗಿಡ. ಚಿಗುರ್ತಾ ಇದೆ ಇವಾಗ. ಹೂವೆಲ್ಲ ಬಿಟ್ಟಾದ್ಮೇಲೆ ನಾವು ಒಂದು ಸ್ವಲ್ಪ ಕಟ್ ಮಾಡಿಬಿಡ್ತೀವಿ. ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇರ್ತೀವಿ ಅವಾಗವಾಗ ಗಿಡನ. 2 ವೆರೈಟೀಸು ರೋಸ್ ಇದೆ. ಒಂದು ಆರೆಂಜ್ ಕಲರ್ ಇದೆ, ಒಂದು ಪಿಂಕ್ ಕಲರ್ ಇದೆ. 2 ತುಂಬ ಚೆನ್ನಾಗಿ ಬಿಡುತ್ತೆ. ನಮಗೆ ಹೂವೆಲ್ಲ ಚೆನ್ನಾಗಿ ಸಿಗುತ್ತೆ ಗಾರ್ಡನ್ನಿಂದ. ದಾಸವಾಳ, ರೋಸು ಎಲ್ಲನೂ ಪೂಜೆಗೆಲ್ಲ ಇದೇ ಯೂಸ್ ಮಾಡ್ತೀವಿ. ಇದು ಬಂದುಬಿಟ್ಟು ಹಾವು ಬರಬಾರ್ದು ಅಂತ ಹೇಳ್ಬಿಟ್ಟು ಹಾಕಿರುವಂಥ ಪ್ಲ್ಯಾಂಟು. ನೋಡಿ, ಇದು ಬೇವಿನ ಮರ. ಮೇಲೆ ಲೈನ್ ಇದೆ, ಹಂಗಾಗಿ ಸ್ವಲ್ಪ ಕಟ್ ಮಾಡಿಬಿಡ್ತೀವಿ ಗಿಡನ. ಇದು ಕರ್ಬೇವಿನ ಸೊಪ್ಪು ಗಿಡ. ಕಟ್ ಮಾಡಿದ್ವಿ, ಚೆನ್ನಾಗಿ ಚಿಗುರು ಬರ್ತಾ ಇದೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.